ಸಮಯ ಕೆಟ್ಟರೆ ಹಗ್ಗ ಕೂಡ ಹಾವಾಗುತ್ತೆ ಅನ್ನೋ ನಮ್ಮ ದೊಡ್ಡವರು ಹೇಳೋ ಮಾತು ಯಾವತ್ತೂ ಸುಳ್ಳಾಗಲ್ಲ. ಸೊ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ವಾಗತ ನಮ್ಮ ಲೈಫ್ ಅನ್ಫಿಲ್ಟರ್ಡ್ ಯೂಟ್ಯೂಬ್ ಚಾನಲ್ಗೆ. ನಾನು ನಿಮ್ಮ ವರುಣ್. ಸೊ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆಗೆ ಸಂಬಂಧಪಟ್ಟಂಗೆ ಇಷ್ಟು ವರ್ಷದಿಂದ ಏನೇನೆಲ್ಲ ಆಗ್ತಾಯಿದೆ ಅನ್ನೋದು ನಿಮಗೂ ಗೊತ್ತಿರುತ್ತೆ. ಎಲ್ಲ ಮಾಧ್ಯಮಗಳಲ್ಲೂ ಬರ್ತಾಯಿದೆ, ಏನೇನು ಆಗ್ತಾಯಿದೆ, ಏನಾಗಿದೆ, ನಿನ್ನೆ ಮೊನ್ನೆ ವಿಷಯ ತನಕ ನಿಮಗೆ ಗೊತ್ತಾಗಿರುತ್ತೆ ಎಲ್ಲನೂ. ಸೊ ಇದುವರೆಗೂ ಒಟ್ಟು ದರ್ಶನ್ ತುಗುದೀಪ್ ಅವ್ರು ಸೇರಿದಂತೆ 7 ಜನ ಆರೋಪಿಗಳು ಜೈಲಲ್ಲಿದ್ದಾರೆ. ಇನ್ನು ಮಿಕ್ಕಿದ 7 ಜನಕ್ಕೆ ಬೇಲ್ ಆಗಿದೆ. ನಟ ದರ್ಶನ್ ಅವ್ರ ಜೊತೆ ಇರೋ ಮಿಕ್ಕ 6 ಕೈದಿಗಳಲ್ಲಿ 14 ಆರೋಪಿ ಪ್ರದೋಷ್ ಅವ್ರ ಸುದ್ದಿ ಬೆಳಕಿಗೆ ಬಂದಿದೆ. ಕಳೆದ 4 ದಿವಸದಿಂದ ಮಾಧ್ಯಮಗಳಲ್ಲಿ ನೀವು ನೋಡ್ತಾನೆ ಇದ್ದೀರಾ. ಸೊ ಈ ವ್ಯಕ್ತಿ ಈ ಕೇಸ್ಗೆ ಸಂಬಂಧಪಟ್ಟಂಗೆ ಆರೋಪಿ ಆಗಿರೋದ್ರಿಂದ ನಾನು ಅವತ್ತು ಶೆಡ್ಡಲ್ಲಿ ಏನೇನಾಗಿದೆ, ನಾನೇನು ಮಾಡಿದೆ, ಯಾರ್ಯಾರು ಎಲ್ಲೆಲ್ಲಿದ್ದರು, ಯಾರ್ಯಾರು ಏನೇನು ಕೆಲಸ ಮಾಡ್ತಾಯಿದ್ರು, ಯಾರ್ಯಾರು ಹೊಡೆದ್ರು, ಯಾರ್ಯಾರು ಹೊಡೆದಿಲ್ಲ, ಯಾವ ಥರ ಟಾರ್ಚರ್ ಕೊಟ್ವಿ, ಏನು ಅನ್ನೋದನ್ನು ನಾನು ಮಾಫಿ ಸಾಕ್ಷಿಯಾಗಿ ಒಪ್ಕೊಳ್ತೀನಿ ಅಂತ 59ನೇ CCH ಅಂದರೆ ಸಿಟಿ ಸಿವಿಲ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಸೊ ಮಾಫಿ ಸಾಕ್ಷಿ ಅಂದರೆ ಅವತ್ತು ಏನೇನಾಗಿದೆ ಪ್ರತಿಯೊಂದು ಪಿನ್ ಟು ಪಿನ್ ವಿಷಯಗಳನ್ನು ಇವರೇನು ನೋಡಿದ್ದಾರೆ, ಇವರೇನು ಭಾಗಿಯಾಗಿದ್ದಾರೆ, ಪ್ರತಿಯೊಂದು ವಿಷಯನೂ ಇವರು ಕೋರ್ಟ್ ಮುಂದೆ ಒಪ್ಕೊಳ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಅವ್ರದ್ದು ಏನಾದರೂ ಪಾತ್ರ ಅಲ್ಲಿ ಕಮ್ಮಿ ಇತ್ತು, ಅಂಥ ದೊಡ್ಡ ಪಾತ್ರ ಇವರೇನು ವಹಿಸ್ಕೊಂಡಿಲ್ಲ ಆ ಕೇಸಲ್ಲಿ ಅಂತ ಅಂದಾಗ ಶಿಕ್ಷೆ ಕಮ್ಮಿ ಆಗೋ ಸಾಧ್ಯತೆಗಳು ಇವ್ರಿಗೆ ಸ್ವಲ್ಪ ಇರುತ್ತೆ, ಜಾಸ್ತಿನೇ ಇರುತ್ತೆ. ಮಾಫಿ ಸಾಕ್ಷಿಯಾಗಿ ಇವರು ಹೋಗಿ ಒಪ್ಕೊಂಡಾಗ. ಹಾಗೆ ಅವ್ರು ಹಾಕಿದ್ದಂಥ ಅರ್ಜಿನ ಸಿಟಿ ಸಿವಿಲ್ ಕೋರ್ಟ್ ಮುಂದೂಡಿಕೆ ಮಾಡಿದೆ. ಯಾಕೆ ಅಂದರೆ ಈ ಬೇಲಲ್ಲಿ ಏನಿದ್ರು ಇನ್ನೂ 7 ಜನ ಆರೋಪಿಗಳು, ಅದರಲ್ಲಿ ಒಬ್ಬರು ಸ್ಟೋನಿ ಬ್ರೋಕ್ ವಿನಯ್ ಅವರು ಆ್ಯಂಡ್ ಇನ್ನೊಬ್ಬರು ಮೋಸ್ಟ್ಲಿ ಅವ್ರ ಹೆಸರು ರವಿಶಂಕರ್ ಇರಬೇಕು. ಸೊ ಅವರಿಬ್ಬರು ಕೂಡ ಮಾಫಿ ಸಾಕ್ಷಿಯಾಗಿ ನಾವು ಹೇಳ್ತೀವಿ ಅಂತ ಅರ್ಜಿಯನ್ನು ಹಾಕಿದ್ದಾರೆ. ಸೊ ಹಂಗಾಗಿ ಅದು ಇದು ಎಲ್ಲ ಕೇಸು ಒಂದೇ ಸಲ ಬರೋದು ಬೇಡ ಕೋರ್ಟ್ಗೆ ಅಂತ ಹೇಳ್ಬಿಟ್ಟು ಪ್ರದೋಷ್ ಅವ್ರ ಅರ್ಜಿನ ಸಿಟಿ ಸಿವಿಲ್ ಕೋರ್ಟ್ ಏನಿದೆ ಅದು ಮುಂದೂಡಿಕೆ ಮಾಡಿತ್ತು. ಈ ಕೇಸ್ನಲ್ಲಿ ಎಲ್ಲರಿಗೂ ಗೊತ್ತಿರೋಂತೆ ಸುಪ್ರೀಂ ಕೋರ್ಟು ಇವ್ರ ಬೇಲ್ನ ಕ್ಯಾನ್ಸಲ್ ಮಾಡಿತ್ತು. ಅದರಿಂದಾಗಿ ಇವ್ರು ಮತ್ತೆ ವಾಪಸ್ ಜೈಲಿಗೆ ಹೋಗೋಂಥ ಪರಿಸ್ಥಿತಿ ಬಂತು. ಸೊ ಇಲ್ಲಿನ ಪ್ರಾಸಿಕ್ಯೂಷನ್ ಅದನ್ನು ಮೇಲ್ಮನವಿ ಮಾಡಿದ್ದಕ್ಕೆ ಇವರು ಬೇಲ್ನ ಕ್ಯಾನ್ಸಲ್ ಮಾಡಿ ಮತ್ತೆ ಅವ್ರನ್ನ ಜೈಲಿಗೆ ಹಾಕ್ತಾರೆ. ಇದು ಬೇಲ್ ಕ್ಯಾನ್ಸಲ್ ಆದಮೇಲೆ ಎಲ್ಲ ನಮ್ಮ ಇಂಡಿಯಾದಲ್ಲಿರೋ ಎಲ್ಲ ಹೈಕೋರ್ಟ್ಗಳಿಗೂ ಒಂದು ನೋಟಿಸ್ ಹೋಗುತ್ತೆ. ಯಾವುದೇ VVIP ಬಂದರೂ ಸಹಿತ ಜೈಲಿಗೆ ಅವ್ರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡೋ ಆಗಿಲ್ಲ ಅಂತ ಎಲ್ಲದಕ್ಕೂ ಒಂದು ನೋಟಿಸ್ ಹೋಗುತ್ತೆ. ಸೊ ಇದಾಗಿ ಹಂಗೇನಾದರೂ VVIP ಟ್ರೀಟ್ಮೆಂಟ್ ಕೊಡೋದಾಯಿತು ಅಂತ ಗೊತ್ತಾದರೆ ಆ ಜೈಲರ್ನ ಸಸ್ಪೆಂಡ್ ಮಾಡಲಾಗುತ್ತೆ ಅಂತ ಒಂದು ನೋಟಿಸ್ ಹೋಗುತ್ತೆ. ಇದಾದಮೇಲೆ ಎಲ್ಲ ಜೈಲರ್ಗಳಿಗೂ ಒಂದು ಸ್ವಲ್ಪ ಭಯ ಬಂದಿದೆ. VVIP ಟ್ರೀಟ್ಮೆಂಟ್ ಕೊಡ್ಬೋದು, ಸಾಮಾನ್ಯ ಕೈದಿಗಳಂತಲೇ ನೋಡ್ಕೋಬೇಕು ಎಲ್ಲ VVIPಗಳಿಗೂ ಕೂಡ ಅಂತ ಒಂದು ನೋಟಿಸ್ ಹೋಗುತ್ತೆ. ಅದಾದಮೇಲೆ ದರ್ಶನ್ ಕಡೆ ಲಾಯರು ಮತ್ತೆ ಬೇಲ್ ಅಪ್ಲೈ ಮಾಡ್ತಾರೆ. ಆ ಒಂದು ಪಿಟಿಷನ್ನ ಟೇಬಲ್ಗೂ ಸಹಿತ ತೊಗೊಳೋದಿಲ್ಲ ಸುಪ್ರೀಂ ಕೋರ್ಟು. ಸೊ ಅದನ್ನು ಟೇಬಲ್ಗೂ ತೊಗೊಳ್ದೇನೆ ಅವ್ರಿಗೊಂದು ವಿಷಯ ಮುಟ್ಟಿಸುತ್ತೆ. ಮಿಕ್ಕಿರೋ ಕೈದಿಗಳು ಏನಿದೆ ಅದೆಲ್ಲ ವಿಚಾರಣೆ ಆಗೋ ತನಕ, ಅಂದರೆ ಮುಂದಿನ ವರ್ಷ 2027 ಮೇ ತನಕ ಯಾವುದೇ ಬೇಲ್ ಪಿಟಿಷನ್ಗಳನ್ನ ತೊಗೊಂಬರೋಕ್ಕೆ ಹೋಗಬೇಡಿ, ಅಲ್ಲಿ ತನಕ ನಾವು ಯಾವುದೇ ಬೇಲ್ಗಳನ್ನ ಸ್ಯಾಂಕ್ಷನ್ ಮಾಡಲ್ಲ. ಅದಾದಮೇಲೂ ಸಹಿತ ಎಲ್ಲ ಕೈದಿಗಳ ವಿಚಾರಣೆ ಆಗಿ ಸಾಬೀತಾಗಿಲ್ಲ ಅಂದರೆ ಆವಾಗ ಯೋಚನೆ ಮಾಡ್ತೀವಿ ಬೇಲ್ ಕೊಡಬೇಕಾ ಬೇಡವಾ ಅನ್ನೋದನ್ನು ಅಂತ ಒಂದು ಸುದ್ದಿ ಮುಟ್ಟಿಸುತ್ತೆ ಸುಪ್ರೀಂ ಕೋರ್ಟು ನಟ ದರ್ಶನ್ ಪರ ಲಾಯರ್ಗೆ. ಇದ್ರ ಮಧ್ಯ ನಟ ದರ್ಶನ್ ಅವ್ರಿಗೆ ಮತ್ತು ಜೊತೆಗಿರೋಂಥ ಆರೋಪಿಗಳಿಗೆ ಹೊಸ ಒಂದು ಸಂಕಷ್ಟ ಶುರುವಾಗಿದೆ. ನಮ್ಮ ಲಾದಲ್ಲಿ ಒಂದು ರೂಲ್ಸ್ ಇದೆ, ಆರೋಪಿ ಆಗಿರೋರು ಶಿಕ್ಷೆ ಜಾಸ್ತಿ ಆಗುತ್ತೆ ಅನ್ನೋ ಭಯದಲ್ಲಿ ಅಥವಾ ಲೈಫ್ ಇಂಪ್ರಿಸನ್ಮೆಂಟ್ ಜೀವಾವಧಿ ಶಿಕ್ಷೆ ಆಗುತ್ತೆ ಅಂತ ಏನೋ ಒಂದು ಭಯದಲ್ಲಿ ಏನಾದರೂ ಅವರು ಮಾಡಿದ್ದಂಥ ತಪ್ಪಿಗೆ ಅವರೇ ಸಾಕ್ಷಿ ಆಗ್ತೀವಿ ಅಂತ ಒಪ್ಕೋಬೋದು. ಅದನ್ನು ಮಾಫಿ ಸಾಕ್ಷಿ ಅಂತ ಕರಿತೀವಿ. ಸೊ ಏನು ಅಂದರೆ ಅವರಾಗವರೇ ಅವ್ರ ತಪ್ಪುಗಳನ್ನ ಒಪ್ಕೊಂಡು ಸರೆಂಡರ್ ಆಗೋದು. ಇವರು ಈ ತಪ್ಪುಗಳನ್ನೆಲ್ಲ ಕೋರ್ಟ್ ಮುಂದೆ ಒಪ್ಕೊಂಡು ಸರೆಂಡರ್ ಆದಮೇಲೆ ಇವ್ರಿಗೆ ಬೇಲ್ ಕೊಡಬೇಕಾ ಬೇಡವಾ, ಅಥವಾ ಇವ್ರದ್ದು ಏನಾದ್ರು ತಪ್ಪಿದೆಯಾ, ಇವ್ರಿಗೆ ಜೈಲಿಗೆ ಹಾಕಬೇಕಾ, ಅಥವಾ ಇವ್ರಿಗೆ ಲೈಫ್ ಇಂಪ್ರಿಸನ್ಮೆಂಟ್ ಕೊಡಬೇಕಾ ಅನ್ನೋದನ್ನು ಕೋರ್ಟ್ ಡಿಸೈಡ್ ಮಾಡುತ್ತೆ. ಇವ್ರು ಏನು ಹೇಳಬೇಕಾಗಿರುತ್ತೆ ಅದನ್ನೆಲ್ಲ ಕೇಳ್ಕೊಂಡಾದ್ಮೇಲೆ ಏನು ಮಾಡಬೇಕು ಅನ್ನೋದನ್ನು ಕೋರ್ಟ್ ಡಿಸೈಡ್ ಮಾಡುತ್ತೆ. ಸೊ ಇವಾಗ 7 ತಿಂಗಳು ಕೆಳಗಡೆ ಪ್ರದೋಷ್ ಅವ್ರ ತಂದೆ ತೀರೋಗ್ತಾರೆ. ಅದಾದಮೇಲೆ ಅವ್ರ ಮನಸ್ಸಲ್ಲಿ ಅದು ಏನೇನು ನಡೀತಾ ಇತ್ತು, ಅವ್ರ ಲಾಯರ್ ಏನೇನು ಹೇಳಿದ್ರೋ ಗೊತ್ತಿಲ್ಲ.
ಮೋಸ್ಟ್ಲಿ ಅವ್ರ ಲಾಯರ್ ಏನಾದರೂ ಹೇಳಿರ್ಬೋದು, ನೀನೇ ತಪ್ಪು ಒಪ್ಕೊಂಡ್ರೆ ನಿನಗೆ ಶಿಕ್ಷೆ ಕಮ್ಮಿ ಆಗ್ಬೋದು ಅನ್ನೋ ಥರ ಏನಾದ್ರೂ. ಸೊ ಹಾಗಾಗಿ ಅವರು ಯೋಚನೆ ಮಾಡಿ ಮಾಫಿ ಸಾಕ್ಷಿಯಾಗಿ ಹೋಗ್ತೀನಿ, ನಾನು ಸಾಕ್ಷಿ ಹೇಳ್ತೀನಿ ಮಾಫಿ ಸಾಕ್ಷಿಯಾಗಿ ಅಂತ ಹೇಳ್ಬಿಟ್ಟು ಪಿಟಿಷನ್ ಫೈಲ್ ಮಾಡಿದ್ದಾರೆ ಕೋರ್ಟ್ಗೆ. ಸೊ ಈ ಮಾಫಿ ಸಾಕ್ಷಿ ಏನು ಅಂದರೆ, ಸುಮ್ಮನೆ ಏನೋ ಒಂದು ಹೋಗಿ ನಾವು ತಪ್ಪಿಸ್ಕೊಳೋಕ್ಕೋಸ್ಕರ ಸುಳ್ಳು ಹೇಳೋಕ್ಕಾಗಲ್ಲ. ಇವಾಗ ಪೊಲೀಸ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇದೇ ಕೇಸ್ ಮೇಲೆ. ಸೊ ಇವ್ರು ಹೇಳೋವಂಥ ಪ್ರತಿಯೊಂದೂ ಅಂದರೆ ಪಿನ್ ಟು ಪಿನ್ ಹೇಳಬೇಕಾಗುತ್ತೆ. ಇವ್ರು ಆ ಜಾಗದಲ್ಲಿದ್ದಾಗ ನಾವು ಸ್ಟೋನಿ ಬ್ರೂಕಿಂದ ಏನೋ ಹೋದ್ರು ಅಂತ ನ್ಯೂಸ್ ಇದೆ ಪಟ್ಟಣಗೆರೆ ಶೆಡ್ಗೆ. ಸೊ ಸ್ಟೋನಿ ಬ್ರೂಕಿಂದ ಯಾವುದ್ರಲ್ಲಿ ಹೋದ್ವಿ, ಯಾರ್ಯಾರು ಹೋದ್ವಿ, ಪಟ್ಟಣಗೆರೆ ಶೆಡ್ ರೀಚ್ ಆದಮೇಲೆ ಯಾರ್ಯಾರು ಏನೇನು ಮಾಡಿದ್ರು, ಯಾರ್ಯಾರು ಹೊಡೆದ್ರು, ಯಾರ್ಯಾರು ಯಾವ್ಯಾವ್ದ್ರಲ್ಲಿ ಹೊಡೆದ್ರು, ಹೆಂಗೆ ಹೊಡೆದ್ರು, ಎಲ್ಲಿಗೆ ಹೊಡೆದ್ರು, ಸೊ ಇವ್ರೇನು ಮಾಡ್ತಾಯಿದ್ರು ಆ ಟೈಮಲ್ಲಿ, ನಟ ದರ್ಶನ್ ಅವ್ರು ಹೊಡೆದ್ರಾ ಇಲ್ವಾ, ಪ್ರತಿಯೊಂದು ವಿಚಾರನೂ ಪಿನ್ ಟು ಪಿನ್ ಹೇಳಬೇಕಾಗತ್ತೆ. ಅದಾದಮೇಲೆ ಇವ್ರು ಹೇಳಿರೋಂಥ ವಿಷಯಗಳು ಪೊಲೀಸ್ ಇನ್ವೆಸ್ಟಿಗೇಷನ್ ಇವಾಗ ಏನು ನಡೀತಾಯಿದೆ ಅದಕ್ಕೆ ಮ್ಯಾಚ್ ಆದರೆ ಮಾತ್ರ ಮುಂದೆ ಪ್ರೊಸೀಜರ್ ಏನಿದೆ, ಇವರಿಗೆ ಬೇಲ್ ಕೊಡಬೇಕಾ ಬೇಡವಾ ಅನ್ನೋದನ್ನು ಡಿಸೈಡ್ ಮಾಡುತ್ತೆ. ಅಥವಾ ಇವ್ರು ಏನಾದರೂ ಇವಾಗ ಸದ್ಯಕ್ಕೆ ತಪ್ಪಿಸ್ಕೊಳೋಕ್ಕೋಸ್ಕರ ಸುಳ್ಳು ಹೇಳಿದ್ರೆ ಅದನ್ನು ಕೋರ್ಟು ಇನ್ನೂ ಶಿಕ್ಷೆ ಜಾಸ್ತಿ ಮಾಡ್ಬೋದು, ಹೇಳೋಕ್ಕಾಗಲ್ಲ. ಅಕಸ್ಮಾತ್ ಇವ್ರು ಹೇಳಿದ ಸುಳ್ಳು ಅಂತ ಗೊತ್ತಾದರೆ ಬೇರೆ ಕೈದಿಗಳಿಗಿಂತ ಇವ್ರಿಗೆ ಶಿಕ್ಷೆ ಜಾಸ್ತಿ ಆಗ್ಬೋದು. ಇವಾಗ ಸದ್ಯಕ್ಕೆ ನಟ ದರ್ಶನ್ ಅವ್ರಿಗೆ ಸಂಕಷ್ಟ ಫಿಕ್ಸ್ ಅನ್ನೋ ಥರ ಎಲ್ಲ ಮಾಧ್ಯಮಗಳಲ್ಲೂ ವೈರಲ್ ಆಗ್ತಾಯಿದೆ, ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲ ಕಡೆ ನೀವು ನೋಡಿರ್ತೀರ. ಈ ವಿಷಯ ಕೋರ್ಟ್ಗೆ ಹೋದಾಗ ಮೋಸ್ಟ್ಲಿ ಜಡ್ಜ್ ಈ ಪ್ರದೋಷ್ A14 ಆರೋಪಿ ಯಾರಿದ್ದಾರೆ ಅವ್ರಿಗೆ ಹೇಳ್ತಾರೆ, ಆಚೆ ಹೋದ್ಮೇಲೆ ನೀವು ಏನೇನು ಅನುಭವಿಸ್ಬೇಕಾಗತ್ತೆ, ನಿಮ್ಮ ಮೇಲೆ ಏನೇನು ಪರಿಣಾಮ ಬೀಳುತ್ತೆ ಪ್ರತಿಯೊಂದೂ ಜಡ್ಜು ಹೇಳ್ತಾರೆ. ಇವಾಗ ಏನಾದಿತ್ತು ಅಂದರೆ ಅಕಸ್ಮಾತ್ ಇವರೇನಾದರೂ ಸಾಕ್ಷಿ ಹೇಳಿದ್ದು ಪ್ರೂವ್ ಆಯಿತು ಅಂದರೆ ಕೆಲವು ಅಭಿಮಾನಿಗಳು ಆಚೆ ದೂಷಿಸ್ಬೋದು, ಇವನಿಂದನೇ ಆಗಿದ್ದು, ಇವನು ಸಾಕ್ಷಿ ಹೇಳಿದ್ದಕ್ಕೇ ಅವ್ರು ಇವತ್ತು ಜೈಲಿಗೆ ಹೋಗಿರೋದು ಅನ್ನೋ ಥರ ಹೇಳ್ಬೋದು. ಅಥವಾ ಇವರೇನಾದರೂ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಆಯಿತು ಅಂದರೆ, ಕನ್ವಿಕ್ಟ್ ಆಯಿತು, ಕೇಸ್ ಏನಾದರೂ ಪ್ರೂವ್ ಆಯಿತು ಅಂದಾಗ ಸೊ ನೀನು ಕೂಡ ಜೈಲಿಗೆ ಹೋಗ್ಬೋದು ನಿನ್ನ ಸುಳ್ಳಿಂದ. ಆ್ಯಂಡ್ ಅಥವಾ ಇನ್ನೂ ಶಿಕ್ಷೆ ಜಾಸ್ತಿ ಆಗ್ಬೋದು. ಸೊ ಇದೆಲ್ಲದನ್ನು ಜಡ್ಜ್ ಅವ್ರಿಗೆ ನೀಟಾಗಿ ವಿವರಿಸ್ತಾರೆ. ಇದೆಲ್ಲ ನಿನಗೆ ಓಕೆ ಇದೆ ಅನ್ನೋದಾದರೆ ನೀನು ಮಾಫಿ ಸಾಕ್ಷಿಯಾಗಿ ಮುಂದೂಡ್ಬೋದು ಅನ್ನೋ ಥರ ಜಡ್ಜ್ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅನಿಸುತ್ತೆ ಮೋಸ್ಟ್ಲಿ. ಅವತ್ತೇನಾಗಿದೆ ಗೊತ್ತಿಲ್ಲ, ಇವ್ರು ಕೈ ಮಾಡಿದ್ರೆ ಇಲ್ವೋ ಗೊತ್ತಿಲ್ಲ. ನಟ ದರ್ಶನ್ ಅವರು ಸದ್ಯಕ್ಕೆ ಆರೋಪಿ ಅಷ್ಟೇ, ಅಪರಾಧಿ ಅನ್ನೋಕ್ಕಾಗಲ್ಲ. ಯಾಕಂದರೆ ಯಾರೂ ನೋಡಿಲ್ಲ ಏನಾಗಿದೆ ಅಂತ. ಸಹಜವಾಗಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಅಪ್ಡೇಟ್ಸ್ ಏನು ಬರುತ್ತೆ ಈ ಕೇಸ್ ಮೇಲೆ ಅನ್ನೋದ್ರ ಬಗ್ಗೆ. ಸಹಜವಾಗಿ ಇವಾಗ ಅಭಿಮಾನಿಗಳು ಹೇಳ್ತಾ ಇರೋದು ಏನು ಅಂದರೆ, ಏನೋ ಷಡ್ಯಂತ್ರ ನಡೆದಿದೆ, ಏನೋ ಕಿತಾಪತಿ ನಡೆದಿದೆ. ಯಾಕಂದರೆ ಇವಾಗ ಮೊನ್ನೆ ತಾನೇ ನಿಮಗೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ, ವಿನಯ್ ಕುಲಕರ್ಣಿ ಅವರು ಜೀವಾವಧಿ ಶಿಕ್ಷೆ ಆಗಿತ್ತು, ಅವ್ರಿಗೆ ಬೇಲ್ ಮೇಲೆ ಆಚೆ ಬಂದಿದ್ದಾರೆ. ಅದರಲ್ಲಿ ಇವ್ರಿಗೆ ಯಾಕೆ ಬೇಲ್ ಕೊಡ್ತಾ ಇಲ್ಲ? ಆಚೆ ಬಂದು ಬದಲಾಗಿ ಬದುಕೋಕ್ಕೆ ಇವ್ರಿಗೊಂದು ಚಾನ್ಸ್ ಕೊಡ್ಬೋದಲ್ವ, ಇವ್ರಿಗೂ ಬೇಲ್ ಕೊಡ್ಬೋದಲ್ವ, ಯಾಕೆ ಬೇಲ್ ಕೊಡ್ತಾ ಇಲ್ಲ ಅನ್ನೋದೊಂದು ಚರ್ಚೆ ನಡೀತಾ ಇದೆ ಇವಾಗ ಸದ್ಯಕ್ಕೆ. ಇವಾಗ ವಿನಯ್ ಕುಲಕರ್ಣಿ ಅವ್ರಿಗೆ ಬೇಲ್ ಕೊಟ್ಟಂಗೆ ಇವ್ರಿಗೂ ಬೇಲ್ ಕೊಡ್ಬೋದಾಗಿತ್ತು. ಯಾಕೆ ಕೊಡ್ತಾ ಇಲ್ಲ ಅನ್ನೋದು ಗೊತ್ತಿಲ್ಲ. ಅದೇನು ಷಡ್ಯಂತ್ರ ನಡೀತಾ ಇದೆಯಾ ಅಥವಾ ನಮ್ಮ ಲಾ ಆ ಥರ ಇದೆಯಾ, ಅಥವಾ ಇವ್ರು ಬೇಲಿಂದ ಆಚೆ ಬಂದರೆ ಸಾಕ್ಷಿಗಳು ನಾಶ ಮಾಡ್ತಾರೆ ಅಂತ ಏನಾದರೂ ಕೊಡ್ತಾ ಇಲ್ವೋ ಗೊತ್ತಿಲ್ಲ. ಸೊ ಇವ್ರಿಗೊಂದು ಚಾನ್ಸ್ ಕೊಡ್ಬೋದಾಗಿತ್ತು ಅಂತ ಅದ್ರ ಬಗ್ಗೆ ನನಗೂ ಬೇಸರ ಇದೆ. ಕಾನೂನು ಎಲ್ಲರಿಗೂ ಒಂದೇ, ಶಿಕ್ಷೆ ಆದವ್ರಿಗೆ ಬೇಲ್ ಕೊಡ್ತಾ ಇದೆ ಅಂದಾಗ ಆರೋಪಿ ಆಗಿರೋರಿಗೆ ಬೇಲ್ ಕೊಡೋದ್ರಲ್ಲಿ ತಪ್ಪಿಲ್ಲ ಅಂತ ನನಗನ್ಸುತ್ತೆ. ಸೊ ಕಾನೂನು ಪ್ರಕಾರ ಏನಿದೆಯೋ ಗೊತ್ತಿಲ್ಲ, ನೋಡೋಣ ಮುಂದಿನ ದಿನಗಳಲ್ಲಿ ಈ ಪ್ರದೋಷ್ ಅವ್ರದ್ದು ಕತೆ ಏನಾಯಿತು, ಸ್ಟೋನಿ ಬ್ರೂಕ್ ವಿನಯ್ ಅವರು, ರವಿಶಂಕರ್ ಅವರು, ಇವ್ರದ್ದು ಮಾಫಿ ಸಾಕ್ಷಿಗಳೆಲ್ಲ ಏನೇನಾಗುತ್ತೆ. ಸೊ ಮುಂದಿನ ವರ್ಷ 2027 ಮೇ ತನಕ ಟೈಮ್ ಇದೆ ಸಾಕ್ಷಿಗಳನ್ನು ವಿಚಾರಣೆ ಮಾಡಿ ಕೇಸ್ ಕನ್ವಿಕ್ಟ್ ಮಾಡೋಕ್ಕೆ. ಅಕಸ್ಮಾತ್ ಇವ್ರ ಕೈಲಿ ಆಗಿಲ್ಲ ಅಂದಾಗ ಮುಂದಿನ ವರ್ಷ ಮೇಗೆ ಮೋಸ್ಟ್ಲಿ ಬೇಲ್ ಸಿಗೋ ಚಾನ್ಸಸ್ ಇದೆ. ಕಾದು ನೋಡೋಣ ಏನಾಗುತ್ತೆ ಅಂತ.